ಸೊ 2026 ಸ್ಟಾರ್ಟ್ ಆಗಿದೆ. ಹೊಸ ವರ್ಷದಲ್ಲೇನೆ ನೀವೇನಾದ್ರೂ ಒಂದೊಳ್ಳೆ ಕಮ್ಮಿ ಬಜೆಟ್ ಅಲ್ಲಿ ಮನೆ ನೋಡ್ತಾ ಇದ್ರೆ ನಿಮ್ಗೆ ಅಂತಾನೆ ಈ ವಿಡಿಯೋ ತಗೊಬಂದಿದ್ದೀನಿ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಬೆಸ್ಟಿಲ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್. ಇನ್ನು ಮನೆ ಬಗ್ಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ನಮಗೆ ನಿಮ್ಮ ಪ್ರೋತ್ಸಾಹ ತುಂಬಾ ಇಂಪಾರ್ಟೆಂಟು. ಬನ್ನಿ ಮನೇನ ಎಕ್ಸ್ಪ್ಲೋರ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರೋ ಮನೆ ಬಂದು ಲೊಕೇಟ್ ಆಗಿರೋದು ಗಂಗೊಂಡನಹಳ್ಳಿ, ಲಕ್ಷ್ಮೀಪುರ ಮೈನ್ ರೋಡ್ ಅಲ್ಲಿ ಬರುತ್ತೆ. ಸೊ ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇರ್ಬೋದು ಸ್ಪೇಷಿಯಸ್ ಆಗಿರೋ ಕಾರ್ ಪಾರ್ಕಿಂಗ್ ಇದೆ. ಅದ್ರ ಜೊತೆಗೆ 1 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ ಫಾರ್ ರೆಂಟಲ್ ಪರ್ಪೋಸ್. ಹಾಗೆ ಮನೆ ಸುತ್ತ ನೋಡ್ಬೋದು ಸೇಫ್ಟಿ ಗ್ರಿಲ್ಸ್ ಕೂಡ ಹಾಕ್ಸಿದ್ದಾರೆ. ಸೊ ಮನೆ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. ಇನ್ನು ನೀವು ಸ್ವಂತ ಮನೆ ಜೊತೆಗೆ 1-2 ರೆಂಟಲ್ ಇನ್ಕಮ್ ಬರೋ ಪ್ರಾಪರ್ಟಿ ಇರಲಿ ಅನ್ಕೊಳ್ಳೋರಿಗೆ ಈ ಮನೆ ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಒಂದು ಕಿಚನ್ ಕೂಡ ಇದೆ. ಹಾಗೇನೆ ಇಲ್ಲಿ ಪಕ್ಕದಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ಪೂಜಾ ರೂಮ್ ಕೂಡ ಇದೆ. ಹಾಗೆ ಈ ಮನೆಯ ಸೈಡ್ ಡೈಮೆನ್ಷನ್ ಬಂದು 15x40 ಡೈಮೆನ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಸ್ಪೇಷಿಯಸ್ ಆಗಿರೋ 600 ಸ್ಕ್ವೇರ್ ಫೀಟ್ ಬರುತ್ತೆ. ಇನ್ನು ಸೈಡ್ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಇದೆ. ಮೇನ್ ಡೋರ್ ಫೇಸ್ ಕೂಡ ಈಸ್ಟ್ ಫೇಸಿಂಗ್ ಬರುತ್ತೆ. ಈ ಮನೆ G+2 ಫ್ಲೋರ್ ಆಗಿದೆ. ಹಾಗೆ ಪಕ್ಕದಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ ನೋಡ್ಬೋದು. ಅದ್ರ ಜೊತೆಗೆ ನಿಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಬಿಟ್ಟಿದ್ದಾರೆ ಸೈಡ್ ಅಲ್ಲಿ ನೋಡ್ಬೋದು. ಇನ್ನ ಜೊತೆಗೆ ಪಕ್ಕದಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ರೂಮ್ ಕೂಡ ಇದೆ. ಹಾಗೇನೆ ಈ ಮನೆ ಅಂತೂ ಪಕ್ಕಾ ವಾಸ್ತು ಪ್ರಕಾರ ಬಿಲ್ಡ್ ಮಾಡಿದ್ದಾರೆ. ಈ ಹೊಸ ವರ್ಷದ ಪ್ರಾರಂಭದಲ್ಲಿ ನೀವೆಲ್ಲ ಯಾವ ಒಂದು ಬಜೆಟ್ ಅಲ್ಲಿ ಮನೆನ ನೋಡ್ತಾ ಇದ್ದೀರಾ, ನಿಮ್ಮ ಕನ್ಸಿನ ಮನೆನ, ಅದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಆದಷ್ಟು ಆ ಒಂದು ಬಜೆಟ್ ಅಲ್ಲೇನೆ ಮನೆಗಳ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಆಗ ನಿಮ್ಮ ಕನ್ಸನ್ನ ನನ್ಸ್ ಮಾಡ್ಕೊಳ್ಳೋದಕ್ಕೆ ಏನು ತುಂಬಾ ಈಸಿ ಆಗುತ್ತೆ ನಿಮ್ಗೆ ಅಂತ ಅನ್ಕೋತೀನಿ. ಸೊ ಆದಷ್ಟು ನಿಮ್ಮ ಒಂದು ಪ್ರೈಸ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಫಸ್ಟ್ ಫ್ಲೋರ್ಗೆ ಬಂದ್ರೆ ಓನರ್ ಇರೋ ಪರ್ಪೋಸ್ಗೆ ಅಂತೇಳಿ 1 BHK ಹೌಸ್ ಬಿಲ್ಡ್ ಮಾಡಿದ್ದಾರೆ. ಸೊ ಹಾಗೆ ನೋಡ್ತಾ ಇರ್ಬೋದು ಡೋರ್ ಏನಿದೆ ಇದು ಬಂದ್ಬಿಟ್ಟು ನಿಮ್ಗೆ ನೀಮುಡ್ಡಿಂದ ಮಾಡಿರೋದು, ಅಂದ್ರೆ ವಿಂಡೋಸ್ ಕೂಡ ನೀಮುಡ್ಡಿಂದಾನೇ ಮಾಡಿರೋದು. ನೀವಿನ್ನು ಮನೆಗೆ ಎಂಟ್ರಿ ಆಗ್ತಿದ್ದಂಗೆ ನೋಡ್ಬೋದು ಸ್ಪೇಷಿಯಸ್ ಆಗಿರೋ ಹಾಲ್ ಇದೆ. ಇನ್ನು ಈ ಮನೆ ಮೇಲೆ ನಿಮ್ಗೆ ಅಪ್ ಟು 80% ತನಕ ಬ್ಯಾಂಕ್ ಲೋನ್ ಫೆಸಿಲಿಟೀಸ್ ಇದೆ. ಲೋನ್ ಕೂಡ ನಾವೇ ಮಾಡ್ಕೊಡ್ತೀವಿ. ಇನ್ನು ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು ನಿಮ್ಗೆ ಒಂದು ಓಪನ್ ಕಿಚನ್ ಕೂಡ ಇದೆ. ಸೊ ಹಾಗೆ ಮುಂದೆ ಬಂತು ಅಂದ್ರೆ ನಿಮ್ಗೆ ಇಲ್ಲಿ ಸ್ಪೇಸ್ ಕಾಣಿಸ್ತಿರ್ಬೋದು. ಇಲ್ಲಿ ನೀವು ರೆಫ್ರಿಜರೇಟರ್ ನ ಇಟ್ಕೊಳ್ಳೋಕೆ ಸ್ಪೇಸ್ ಬಿಟ್ಟಿದ್ದಾರೆ. ಹಾಗೆ ಇಲ್ಲಿ ಮುಂದೆ ಬಂತು ಅಂದ್ರೆ ನಿಮ್ಗೆ ಒಂದು ಪೂಜಾ ರೂಮ್ ಕೂಡ ಇದೆ. ಇನ್ನು ಪೂಜಾ ರೂಮ್ದು ವಾಸ್ತಲ್ ಏನಿದೆ ಇದೆಲ್ಲ ಬಂದು ನಿಮ್ಗೆ ಟೀಕ್ ವುಡ್ ಇಂದ ಮಾಡಿರೋದು. ಇನ್ನು ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ನೀವೇನಾದ್ರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ 30+ ಸ್ಯಾಲ್ರಿ ಬರ್ತಿರ್ಬೇಕು, ಜೊತೆಗೆ 3 ಮಂತ್ಸ್ದು ಪೇ ಸ್ಲಿಪ್ ಕೂಡ ಇರಬೇಕು. ಇನ್ನು ಇಲ್ಲಿ ಸ್ಪೇಸ್ ನೋಡ್ತಾ ಇರ್ಬೋದು ವಾಷಿಂಗ್ ಮಿಷಿನ್ ಪಾಯಿಂಟ್ ಬಿಟ್ಟಿದ್ದಾರೆ. ಹಾಗೆ ಜೊತೆಗೆ ಇದು ಬಂದು ನಿಮ್ಗೆ ಕಾಮನ್ ವಾಶ್ರೂಮ್ ಆಗಿದೆ. ಇನ್ನು ಆಗ್ಲೇ ತಿಳಿಸ್ಕೊಟ್ಟಂಗೆ ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ ಅಲ್ಲಿ ನೀವೇನಾದ್ರೂ ಬಿಸ್ನೆಸ್ ಪರ್ಸನ್ ಆಗಿದ್ರೆ 5 lakh ತನಕ IT ಫೈಲ್ ಆಗಿರ್ಬೇಕು. ಇದಿಷ್ಟು ಲೋನ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್. ಹಾಗೆ ಪಕ್ಕದಲ್ಲಿ ಬಂತು ಅಂದ್ರೆ ನಿಮ್ಗೆ ಒಂದು ರೂಮ್ ಕೂಡ ಇದೆ ನೋಡ್ಬೋದು. ಇನ್ನು ಈ ಮನೆ ಬಂದು ನಗರಸಭಾ ಲಿಮಿಟು ಈ ಖಾತಾ ಪ್ರಾಪರ್ಟಿ ಆಗಿದೆ. ಹಾಗೆ ಈ ಮನೆಯ ಪ್ರೈಸ್ ಅನ್ನ ತಿಳಿಸ್ಕೊಡ್ತೀನಿ, ಸ್ವಲ್ಪ ವೇಟ್ ಮಾಡಿ. ಸೊ ನಮ್ಗೊಂದು ಚಿಕ್ಕದಾಗಿ ಗೂಡಿರ್ಲಿ, ನಮ್ಮ ಕನಸು ಈ ಒಂದು ಪ್ರೈಸ್ ಅಲ್ಲಿ ಇದೆ ಅನ್ಕೊಳ್ಳೋರ್ಗೆ ಈ ಮನೆ ಪರ್ಫೆಕ್ಟ್ ಚಾಯ್ಸ್ ಅಂತಾನೆ ಹೇಳ್ಬೋದು. ಹಾಗೆ ಸುತ್ತಮುತ್ತ ನೇಚರ್ ನೋಡ್ತಾ ಇರ್ಬೋದು, ತುಂಬಾನೇ ಚೆನ್ನಾಗಿದೆ. ಇನ್ನು ಸೆಕೆಂಡ್ ಫ್ಲೋರ್ಗೆ ಬಂತು ಅಂದ್ರೆ ನಿಮ್ಗೆ 1 RK ಮನೆ ಇದೆ, ವಿತೌಟ್ ರೂಮ್ ಬರುತ್ತೆ ಅದು. ಇನ್ನು ನಿಮ್ಗೆ ಈ ಲೊಕೇಶನ್ ಇಂದ ಏನೆಲ್ಲ ಒಂದು ಏನು ಕನೆಕ್ಟಿವಿಟಿ ಇದೆ, ಏನ್ ತುಂಬಾ ನಿಮ್ಗೆ ಯೂಸ್ಫುಲ್ ಇದೆ ಅಂತಂದ್ರೆ ನಿಮ್ಗೆ ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, ಇದೆಲ್ಲ ತುಂಬಾನೇ ನಿಯರ್ ಇದೆ ನಿಮ್ಗೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಸೆಕೆಂಡ್ ಫ್ಲೋರ್ ಅಲ್ಲಿ ಇರುವಂತ 1 RK ಮನೆ. ಈ ಮನೆ ಲೊಕೇಶನ್ ಇಂದ ನಿಮ್ಗೆ ಸ್ಕೂಲ್ ಆಗಿರ್ಬೋದು, ಕಾಲೇಜ್, ಹಾಸ್ಪಿಟಲ್ ಎಲ್ಲ ಕೂಡ ನಿಯರ್ ಬೈ ಇದೆ. ಸೊ ತುಂಬಾನೇ ಕನ್ವಿನಿಯೆಂಟ್ ಇದೆ ಅಂತ ಹೇಳ್ಬೋದು. ಇನ್ನು ಈ ಮನೆಯ ಟೋಟಲ್ ಪ್ರೈಸ್ ಎಷ್ಟಪ್ಪ ಅಂದ್ರೆ ಕೇವಲ 60 ಲಕ್ಷ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಇದೆ. ಸೊ ಈ ಹೊಸ ವರ್ಷದಲ್ಲಿ ಈ ಮನೆ ಯಾರ್ದಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ನಿಮ್ದಾದ್ರೂ ಆಗ್ಬೋದು. ಬೇಗ ಈ ಕಮ್ಮಿ ಬಜೆಟ್ ಮನೆನ ನಿಮ್ದಾಗಿಸ್ಕೊಳ್ಳಿ. ಇನ್ನು ನಮ್ಮ ಪೇಜ್ ಬಂದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಕೂಡ ಇದೆ. ಅಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ಬೆಸ್ಟಿಲ್ ಪ್ರಾಪರ್ಟೀಸ್.